ನಿನ್ನೆ ದಿನಾಂಕ 23/1/2025ರಂದು ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗುಂಡ್ಲುಪೇಟೆ ಹಾಗೂ ಚಾಮರಾಜನಗರ ಜಿಲ್ಲೆ ಸ್ಥಳೀಯ ಶಾಸಕರು, ಸಂಸದರು ಹಾಗೂ ರೈತ ಮುಖಂಡರ ಮುಖಾಮುಖಿ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮವನ್ನು ನಂಜನಗೂಡು ತಾಲೂಕಿನ ತಾಂಡವಪುರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರೈತ ಗೀತೆಯನ್ನು ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ರಾಜ್ಯಾಧ್ಯಕ್ಷರಾದ ಪಚ್ಚೆ ನಂಜುಂಡಸ್ವಾಮಿಯರವರು ರೈತರ ಆಶಯ ನುಡಿಗಳನ್ನು ಮಾತನಾಡಿದರು ಮತ್ತು ಜಿಲ್ಲಾಧ್ಯಕ್ಷರಾದ ವಿದ್ಯಾಸಾಗರ್ ರವರು ರೈತರ ಹಕ್ಕೊತ್ತಾಯ ಕುರಿತು ಹಲವು ವಿಚಾರಗಳನ್ನು ಹಂಚಿಕೊಂಡರು. ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ನಂಜನಗೂಡು ಭಾಗದ ಹಲವು ಅಭಿವೃದ್ಧಿ ಕಾಮಗಾರಿಗಳ ಹಾಗೂ ರೈತರ ಪ್ರಮುಖ ಹಕ್ಕೊತ್ತಾಯಗಳ ಕುರಿತು ಸವಿಸ್ತಾರವಾಗಿ ವಿಷಯ ಮಂಡನೆ ಮಾಡಿದರು. ಹಾಗೂ ಗುಂಡ್ಲುಪೇಟೆ ಕ್ಷೇತ್ರದ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ರವರು ಕೂಡ ಯಡಿಯಾಲ ಹಾಗೂ ಬಂಡೀಪುರ ಅರಣ್ಯ ವಲಯಗಳಲ್ಲಿ ರೈತರ ಮೇಲೆ ಪ್ರಾಣಿಗಳ ಹಾವಳಿಯಿಂದ ರೈತರ ಪ್ರಾಣಹಾನಿ ಹಾಗೂ ಬೆಳೆ ನಷ್ಟದಿಂದ ರೈಲ್ವೆ ಬ್ಯಾರಿಕೇಡ್ ಹಾಗೂ ಅಡ್ಡಕಂಬಿ ಅಳವಡಿಕೆ ಮಾಡುವುದಾಗಿ ಮಾನ್ಯ ಈಶ್ವರ್ ಖಂಡ್ರೆ ಅವರ ಜೊತೆ ಸಮಾಲೋಚನೆ ಮಾಡಿದ್ದೇನೆ ಎಂದರು. ಹಾಗೂ ಮಾನ್ಯ ಶ್ರೀ ಯತೀಂದ್ರರವರು ಕೂಡ ವರುಣಾ ಕ್ಷೇತ್ರದ ಅಲ್ಲಿನ ಕಾಮಗಾರಿ ಹಾಗೂ ರೈತರ ಸಂಕಷ್ಟ ಕುರಿತು ಮತ್ತು ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಿಸುವುದಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು. ನಂಜನಗೂಡು ಕ್ಷೇತ್ರದ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿಯರವರು ಕೂಡ ರೈತರ ಹಕ್ಕೊತ್ತಾಯ ಕುರಿತು ಸವಿಸ್ತಾರವಾಗಿ ವಿಚಾರಗಳನ್ನು ಮಂಡನೆ ಮಾಡಿದರು. ಮತ್ತು ಇದೇ ಸಂದರ್ಭದಲ್ಲಿ ಚಾಮರಾಜನಗರ ಹಾಗೂ ಮೈಸೂರು ಸಂಸದರಾದ ಸುನೀಲ್ ಬೋಸ್ರವರು ಕೂಡ ನಂಜನಗೂಡು, ವರುಣಾ ಹಾಗೂ ಚಾಮರಾಜನಗರ ಭಾಗದ ಪ್ರತಿಯೊಂದು ಹಳ್ಳಿಯ ರೈತರ ನೋವು ನಲಿವುಗಳ ಬಗ್ಗೆ, ರೈತರಿಗೆ ಆಗುತ್ತಿರುವ ಸಂಕಷ್ಟಗಳ ಬಗ್ಗೆ, ಅನ್ಯಾಯದ ಬಗ್ಗೆ ಆಗುತ್ತಿರುವ ಕುರಿತು ಹಲವು ವಿಚಾರಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಗುಂಡ್ಲುಪೇಟೆ ತಾಲೂಕಿನಿಂದ ತಾಲೂಕು ಅಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್ ರವರು, ಉಪಾಧ್ಯಕ್ಷರಾದ ಗೋವಿಂದ ನಾಯ್ಕರವರು, ಬಂಗಾರ್ ಶೆಟ್ಟರು, ಕರೀಗೌಡರು, ಶಿವರಾಜ್, ಬಸವೇಗೌಡ, ತಾಲೂಕು ಕಾರ್ಯದರ್ಶಿಗಳಾದ ಚಿಕ್ಕಾಟಿ ಜಯಪ್ರಕಾಶ್, ಶ್ರೀನಿವಾಸ್, ಮಂಜುನಾಥ್, ಜಗದೀಶ್, ಶಾನಟ್ರಳ್ಳಿ, ಶಿವರಾಜ್, ಶಿವಣ್ಣ, ಶಿವೇಗೌಡ, ನಾಗೇಗೌಡ, ಮಾದಶೆಟ್ಟಿ, ಸುಂದ್ರ, ವೆಂಕಟೇಶ್, ಶಿವೆ, ನಾಗೇಗೌಡ, ನಾಗಣ್ಣ, ಮುದ್ದೇಗೌಡ, ಮಂಜು, ಮಾದೇವೇಗೌಡ, ಮಹೇಶ್, ಮಲ್ಲಿಕಾರ್ಜುನ ಶೆಟ್ಟಿ ಇನ್ನು ಮುಂತಾದವರು ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಪ್ರಪಂಚದಲ್ಲಿ ದೊಡ್ಡವರು ಯಾರೆಂದರೆ ಒಂದು ದೇವರು, ಇನ್ನೊಂದು ಸೈನಿಕ. ಇದಕ್ಕಿಂತೆಲ್ಲ ದೊಡ್ಡ ದೇವರು ಅಂದರೆ ಅದೇ ದೇಶಕ್ಕೆ ಅನ್ನ ಕೊಡೋ ರೈತ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ಶ್ರಮಿಕರ ಹೋರಾಟಕ್ಕೆ, ಸಮಾಜ ಚಿಂತಕರ ಹೋರಾಟಕ್ಕೆ, ಹಾಲು ಕೊಡೋ ಗೋಮಾತೆಗೆ, ಅನ್ನ ನೀಡುವ ಭೂತಾಯಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳುಳಿಯಲಿ ಆರಲಿ ಗರ್ಭಗೆ ಮುಟುಗಳು, ರಾಜ್ಯಗಳುಳಿಯಲಿ ಆರಲಿ ಗರ್ಭಗೆ ಮುಟುಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಡುವುದ ನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಡುವನೋ. ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಸಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ.
ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದ. ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ವಲ ಜಲಸಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. भारत माता के जय. भारत माता के जय. बोलो शिवसेना के जय. ಕಾಶ್ಮೀರ್ ಅವರು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಇಲ್ಲಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿ ವರ್ಗದವರೇ ಬಂಧುಗಳೇ, ಈಗಾಗಲೇ ಕೆಲವು ವಿಚಾರವನ್ನು ತಾವು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮೊದಲಿಗೆ ತಾವೆಲ್ಲ ಕೇಳ್ತಾ ಇರೋದು ಗ್ರಾಮ ಠಾಣೆಯನ್ನು ವಿಸ್ತಾರ ಆಗಬೇಕು. ಆ ಗ್ರಾಮ ಠಾಣೆಯನ್ನು ಏನು ಸರ್ವೆ ನಂಬರಲ್ಲಿದೆ ಆ ಸರ್ವೆ ನಂಬರ್ ಇರತಕ್ಕಂಥದ್ದು ಪಂಚಾಯಿತಿ ಅಂದರೆ PDO ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸಿ ಅವರೆಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕು ಅಂತ ಮೊದಲೇ ಬೇಡಿಕೆ ತಪ್ಪದು. ಈಗಾಗಲೇ 2017-18ರಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪ ಅವರು ರೆವಿನ್ಯೂ ಮಿನಿಸ್ಟರ್ ಅಂದಾಗ, ಕಂದಾಯ ಮಂತ್ರಿಗಳಾಗಿದ್ದಾಗ ಇದಕ್ಕೆ ಈಗಾಗಲೇ ಸದನದಲ್ಲಿ ಮತ್ತು ಜೀವವನ್ನು ಮಾಡಿದ್ದಾರೆ. ಏನಂತ, ಗ್ರಾಮದಿಂದ ಎಷ್ಟೇ ದೂರದಲ್ಲಿದ್ದರೂ ಸಹ 1 ಕಿಲೋಮೀಟರ್ ಅಂಚಲ್ಲಿದ್ದರೂ ಸಹ ಆ ಭೂಮಿಗಳನ್ನು ಕಂದಾಯ ಭೂಮಿಗಳನ್ನು ಕಂದಾಯ ವ್ಯಾಪ್ತಿಯಿಂದ ಗ್ರಾಮ ಠಾಣೆಗೆ ಸೇರಿಸ್ಕೊಂಡು ಅಲ್ಲಿ ಯಾವುದ್ಯಾವುದು ಮನೆಗಳನ್ನು ಕಟ್ಟಿದ್ದಾರೆ ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರಬೇಕು, ಅಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ನೀಡಬೇಕು ಅಂತ ಅದು ವ್ಯತ್ಯಾಸ ಆಗಿದೆ. ಅದೇ ರೀತಿಯಲ್ಲಿ ಇಂದಿನ ಕಂದಾಯ ಸಚಿವರಾದಂಥ ಶ್ರೀಯುತ ಕೃಷ್ಣಬೈರೇಗೌಡರು ಕೂಡ ಅದಕ್ಕೆ ಒತ್ತನ್ನು ನೀಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ತಾಂಡೂರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸ್ಥಳೀಯ ಶಾಸಕರು, ಸಂಸದರು, ರೈತ ಮುಖಂಡರ ಮುಖಾಮುಖಿ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ರಾಜ್ಯದ ಧೀಮಂತ ನಾಯಕರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರ ಸುಪುತ್ರರು ಸಿದ್ದರಾಮಯ್ಯ ಸಾಹೇಬರೇ, ಹಾಗೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರು ಆಗಿರುವಂತಹ ಗಣೇಶ್ ಪ್ರಸಾದ್ ಸರ್ ಅವರೇ, ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಹಿರಿಯರು ಆಗಿರುವಂತಹ ಕರಳೆ ಕೇಶಮೂರ್ತಿ ಸಾಹೇಬ್ರೆ, ಹಾಗೆ ನಮ್ಮೆಲ್ಲರ ಹಿರಿಯ ನಾಯಕರು, ಹಿರಿಯ ರೈತ ಹೋರಾಟಗಾರರು, ಈ ರಾಜ್ಯ, ಈ ದೇಶ, ಈ ವಿಶ್ವ ಕಂಡಂತಹ ಧೀಮಂತ ನಾಯಕರಾಗಿರುವಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಸರ್ ಅವರ ಸುಪುತ್ರರಾದಂತಹ ಪಚ್ಚೆ ನಂಜುಂಡಸ್ವಾಮಿ ಸರ್ ಅವರೇ, ಹಾಗೆ ವೇಟ್ನಲ್ಲಿರುವಂತಹ ಎಲ್ಲ ಗೌರವಾನ್ವಿತ ರೈತ ಸಂಘಟನೆಗಳ ಹಿರಿಯರೇ, ಮುಖಂಡರುಗಳೇ, ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ನಮ್ಮ ತಾಂಡೂಪುರದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಹಾಗೆ ಎಲ್ಲ ಗೌರವಾನ್ವಿತ ಹಿರಿಯರೇ, ವಿವಿಧ ಸಂಘ ಸಂಸ್ಥೆ, ನಮ್ಮ DSS ಮುಖಂಡರಾದಂಥ ಮಲ್ಲೇಶ್ ಅವರೇ, ನಾನು ಕೂಡ ತಡವಾಗಿ ಬಂದೆ, ಅದಕ್ಕೆ ಸಮಯ ಹೇಳ್ತಾ ಇವತ್ತು ಎಲ್ಲಾನು ನೀವು ಇಲ್ಲಿ ಹೇಳಿದರೆ ಸ್ವಾಗತ ಕೋರುವಾಗ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ, ಡಾಕ್ಟರ್ ಗುರುನಾಥ್ ಪಚ್ಚೆ ನಂಜುಂಡಸ್ವಾಮಿ ಅವರಿದ್ದಾರೆ, ವಿದ್ಯಾಸಾಗರ್ ಅವರಿದ್ದಾರೆ, ಕರಳೆ ಕೇಶಮೂರ್ತಿ ಅವರಿದ್ದಾರೆ, ಚೆನ್ನಪ್ಪ ಅವರಿದ್ದಾರೆ, ಬಂಗಾರ ನಾಯಕರಿದ್ದಾರೆ, ಹಾಗೂ ಇಲ್ಲಿ ನಡೆದಕ್ಕಂಥ ಎಲ್ಲ ರೈತ ಮುಖಂಡರುಗಳು, ಹಿರಿಯರೇ, ಕಿರಿಯರೇ, ತಾಯಿಯರೇ, ಹಾಗೂ ಎಲ್ಲ
ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ನಡೆದಿರ್ತಂಥ ಎಲ್ಲ ರೈತ ಬಾಂಧವರು, ಯಾವಾಗಲೇ ಸಾಕಷ್ಟು ಸಮಯ ಆಗಿದೆ. ನಮ್ಮ ತಾಲೂಕಿನ ವಿಚಾರಕ್ಕೆ ನಾನು ಹೋಗ್ತೀನಿ ನೇರವಾಗಿ. ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈಗಾಗಲೇ ಸಾಗುವಳಿಗೆ ಸಂಬಂಧಪಟ್ಟಂಗೆ 114 ಜನಕ್ಕೆ ನಾನು ಶಾಸಕರಾಗಿದ್ದಂತೆ ಕೊಡುವಂಥ ವ್ಯವಸ್ಥೆನ ಮಾಡಿದ್ದೀವಿ. ಈಗಾಗಲೇ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಬಂದು ನಮ್ಮ ತಾಲೂಕಲ್ಲಿ ಡಿಜಿಟಲ್ ಹಕ್ಕುಪತ್ರನೂ ಕೊಟ್ಟಿದ್ದಾರೆ, ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ. ಈಗ ಇನ್ನೂ ಒಂದು 150 ಜನಕ್ಕೆ ಅದು ತಯಾರು ಮಾಡಿದರೆ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂದರೆ, ದರ್ಶನ್ ಅವ್ರು ಮಾತಾಡ್ತಾ ಹೇಳಿದ್ರು, ಹಿಂದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಾಗ 2017-18ರಿಂದ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕುಡಿಯೋ ನೀರಿನ ವ್ಯವಸ್ಥೆ, ಕೆರೆ ನೀರು ತುಂಬಿಸೋಂಥ ವ್ಯವಸ್ಥೆನ ಮಾಡಿದ್ದಾರೆ. ಜೊತೆಗೆ ಬಹುಗ್ರಾಮ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಮಾನ್ಯ ಮಾದೇವ ಪ್ರಸಾದ್ ಅವರು ಶಾಸಕರಾಗಿದ್ದಾಗ, ಸಚಿವರಾಗಿದ್ದಾಗ ಮತ್ತು ಸಂಸದರ ಗುರುನಾರಾಯಣ ಅವರು ಇದ್ದಂಥ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾರಿ ಒಂದು ಬೆಂಬಲವಾಗಿ ಆ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಇಲ್ಲಿ ಇನ್ನೊಂದು ವಿಚಾರನ ಹೇಳಿದರೆ, ಮಲಯನಪುರದ ಕೆರೆಯಿಂದ ನಳುರಮಾನಿ ಕೆರೆಗೆ ನೀರು ತುಂಬಿಸ್ತಕ್ಕಂಥ ಈಗಾಗಲೇ BPR ಆಗಿದೆ. ಅದು 110 ಕೆರೆ ಕಟ್ಟೆಗಳು ತುಂಬಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಅದು ಅತಿ ಶೀಘ್ರದಲ್ಲೇ ಕಾಮಗಾರಿಗೆ ಅನುಮೋದನೆ ನಮ್ಮ ಕ್ಯಾಬಿನೆಟ್ ಮುಖಾಂತರ ಕೊಟ್ಟರೆ ಅದು ಸರ್ಕಾರದಲ್ಲಿ ಆಗೋಂಥ ಕೆಲಸ ಆಗ್ತದೆ ಅಂತ ಹೇಳ್ತಾ, ಇವತ್ತು ನಮ್ಮ ತಾಲೂಕಿನಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ. ಅದನ್ನ ಖಂಡಿತವಾದ ನಮ್ಮ ತಾಲೂಕಿನಲ್ಲಿ ಒಂದು ಸಭೆ ಕರೆದು ಅದ್ರ ತೀರ್ಮಾನ ಪತ್ತೆ ಮಾಡಿ ಅದಕ್ಕೆ ಒಂದು ಅಂತ್ಯ ಆಡೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡ್ತಾರೆ ಎಲ್ಲ ಸಮಗ್ರ ಧನ್ಯವಾದಗಳೇ ನಾನು ಮಾತುಕೊಳಿಸ್ತೀನಿ. ಈ ದಿವಸ ಏನು ತಮ್ಮ ನಿಜವಾಗ್ಲೂ ರೈತರು ಏನು ಸಮಸ್ಯೆಗಳನ್ನ ಎದುರಿಸ್ತಿದ್ದೀವಿ, ಅದರ ಬಗ್ಗೆ ಗಮನ ಸೆಳೀಬೇಕು ಅಂತೇಳಿ ಸ್ಥಳೀಯವಾಗಿರುವಂಥ ಶಾಸಕರು, ಸಂಸದರು ಜೊತೆ ಮುಕ್ತವಾಗಿ ಒಂದು ಸಂವಾದ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದೀರಿ. ಈ ಒಂದು ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಆತ್ಮೀಯರು, ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರೇ, ಮತ್ತೊಬ್ಬರು ಆತ್ಮೀಯರು ಹಾಗೂ ನಂಜನಗೂಡು ಕ್ಷೇತ್ರದ ಶಾಸಕರಾದಂಥ ದರ್ಶನ್ ದ್ರೋಣರವರೇ, ನಮ್ಮ ಒಂದು ರೈತರಲ್ಲಿ ಕಿಚ್ಚು ನಾವು ಅಂದರೆ ನಮ್ಮ ವಿಪರ್ಯಾಸ ನಿಜವಾಗ್ಲೂ ಕಷ್ಟ ಜೀವಿಗಳು ಕಷ್ಟ ಅನುಭವಿಸಿರೋದು ನಮ್ಮ ರೈತರು. ಯಾಕೆಂದರೆ ಅವರು ಏನು ಕಷ್ಟಪಟ್ಟು ಜಮೀನಲ್ಲಿ ದುಡಿಮೆಯನ್ನು ಮಾಡ್ತಾರೆ, ಅವರು ಬೆಳೆದಂಥ ಬೆಳೆಗೆ ಕನಿಷ್ಠ ಪಕ್ಷ ಅವರು ಖರ್ಚು ಮಾಡಿದಂಥ ದುಡ್ಡು ಕೂಡ ಅವ್ರಿಗೆ ವಾಪಸ್ ಬರೆದಂಥ ಪರಿಸ್ಥಿತಿ ಇರುವಂಥದ್ದು. ಎಷ್ಟೋ ಜನಕ್ಕೆ ಇಳುವರಿ ಕಮ್ಮಿಯಾಗಿ ಅದು ಫಲ ಸಿಕ್ಕ ಎಷ್ಟೋ ನಷ್ಟ ಅನುಭವಿಸಿ, ಯಾಕಂದರೆ ರೈತರು ಅವ್ರು ನಷ್ಟ ಅನುಭವಿಸಿದ್ರು ಕೂಡ ಅವ್ರ ದುಡಿಮೆನ ಬಿಡ್ತಾ ಇಲ್ಲ. ಅದು ನಮಗೆ ಇತಿಹಾಸ. ಯಾಕೆಂದರೆ ನಾವೆಲ್ಲ ಇವತ್ತು ಏನೇ ಮಾಡಿದ್ರು ಕೊನೆಗೆ ಹೋಗಿ ಮನೆಗೆ ಒಂಚೂರು ಹೊಟ್ಟೆಗೆ ತಿನ್ನಬೇಕು ಅನ್ನೋದು ರೈತರು ಬೆಳೆದಂಥ ಕಷ್ಟಪಟ್ಟು ಬೆಳೆದಂಥ ಒಂದು ಬೆಳೆಗಳು. ಈಗ ನಾವು ಅನ್ಕೊಂಡಿದ್ದೀವಿ ಅದಕ್ಕೂ ಕೂಡ ಒತ್ತಾಯ ಮಾಡಿರ್ತಾರೆ. ಯಾಕೆಂದರೆ ಕನಿಷ್ಠ ಸರ್ಕಾರದಿಂದನೇ ಕನಿಷ್ಠ ಬೆಂಬಲ ಬೆಲೆಯನ್ನು ಸಿಕ್ಕಿದ್ರೆ ಅವ್ರ ಜೀವನ, ಯಾಕಂದರೆ ಎಷ್ಟೊಂದು ಜನ ದುಡಿಮೆ ಮಾಡೋಕ್ಕಾಗ್ದೇ ತಮ್ಮ ಜಮೀನುಗಳನ್ನ ಮಾರಿ, ಅಂದರೆ ಕಾರ್ಖಾನೆಗಳು ಮಾಡ್ತೀವಿ ಅಂತೇಳಿ ಮಾರಿ ಅವ್ರು, ಯಾಕೆಂದರೆ ಏನು ಅವ್ರು ಆಗ್ತಂಥ ಒಂದು ದುಡ್ಡು ಅವ್ರಿಗೆ ಸಿಗದೇ ಇರೋಂಥ ಸಂದರ್ಭದಲ್ಲಿ ಎಲ್ಲ ಮಾರಾಟ ಮಾಡ್ತಿರೋದು ನಾವು ಕಾಣ್ತಿರೋಂಥದ್ದು. ನಿಗದಿ ಆಗಬೇಕು ಅನ್ನೋ ಒಂದು ಒತ್ತಾಯ ಮಾಡಿದ್ವಿ. ಆಮೇಲೆ ಭತ್ತ ಬೆಳೆಗಾರರಿಗೆ 3,500 ರೂಪಾಯಿ ಪರ್ ಕ್ವಿಂಟಲ್ ನಿಗದಿ ಆಗಬೇಕು ಅನ್ನೋ ಒತ್ತಾಯ ಮಾಡಿದ್ವಿ. ವಿದ್ಯುತ್ ಶಕ್ತಿ ಸಮಸ್ಯೆ ಸಂಬಂಧಪಟ್ಟಂಗೆ ಅಕ್ರಮ ಸಕ್ರಮ ಮರು ಜಾರಿ ಆಗಬೇಕು. 3 ಲಕ್ಷ ರೂಪಾಯಿ ನಾವು ಕಟ್ಟೋಕ್ಕಾಗಲ್ಲ ಟ್ರಾನ್ಸ್ಫಾರ್ಮರ್ಗೆ ಮತ್ತು ಕನೆಕ್ಷನ್ಗೆ ಅಂತ ನಾವು ಒತ್ತಾಯ ಮಾಡಿದ್ವಿ. ಜೊತೆಗೆ ಹಾಲಿಗೆ 650 ಕೋಟಿ ರೂಪಾಯಿ ಬಾಕಿ ಏನಿದೆ ಅದು ಕೊಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಆಮೇಲೆ ಕಾಡಂಚಿನ ಗ್ರಾಮಗಳಿಗೆ ದೊಡ್ಡ ಮಟ್ಟದಲ್ಲಿ ಫೆನ್ಸಿಂಗ್ ಆಗಬೇಕು. ಫೆನ್ಸಿಂಗು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಾಗಿದೆ, ಅಲ್ಲಿ ಪ್ರಾಣಿಗಳು ಬರಲ್ಲ. ಕಾಡಂಚಿನ ಗ್ರಾಮಗಳಲ್ಲಿ ರೈತರನ್ನು ರಕ್ಷಣೆ ಮಾಡಬೇಕು ಅನ್ನೋದೊಂದು ಒತ್ತಾಯ ಮಾಡಿದ್ವಿ. ಸೊ ಈ ರೀತಿ ಮುಂದಿನ ತಿಂಗಳು ಬಜೆಟ್ ಅಧಿವೇಶನಕ್ಕೆ ಸಂದರ್ಭದಲ್ಲಿ ರೈತ ನಾಯಕರುಗಳನ್ನು ವಿಶೇಷವಾಗಿ ಕರೆದು ಈ ನಮ್ಮ ಅಹವಾಲುಗಳನ್ನು ಕೇಳಿ ಸೂಕ್ತವಾಗಿ ಅವರು ರೈತರಿಗೆ ಸ್ಪಂದಿಸಬೇಕು ಅನ್ನೋದು ಕೂಡ ನಾವು ಮನವಿ ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಾವು ಸದ್ಯದಲ್ಲೇ ಬೆಳಗಾವಿ ಚಲೋ 25,000 ಜನದಿಂದ ಯಶಸ್ವಿ ಆಯಿತು. ಆ ರೀತಿ ಬೆಂಗಳೂರು ಚಲೋ ಕೂಡ ನಾವು ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. 1 ಲಕ್ಷ ಜನರ ಬೆಂಗಳೂರು ಚಲೋ ನಾವು 1 ಲಕ್ಷ ಜನರ ಸಂಘಟಿತ 21 ರೈತ ಸಂಘಗಳ ಏಕೀಕರಣ ಸಮಿತಿ 1 ಲಕ್ಷ ಜನರನ್ನು ಸೇರಿಸಿ ಬೆಂಗಳೂರು ಚಲೋ ಮಾಡಿ ಅಲ್ಲಿ ನಮ್ಮ ಅಹವಾಲುಗಳನ್ನು ಸರ್ಕಾರಕ್ಕೆ ಮಂಡಿಸಿ ಸರ್ಕಾರದ ಗಮನ ಸೆಳೆಯುವಂಥ ಒಂದು
ಕೆಲಸವನ್ನು ನಾವು ಈ ಸದ್ಯದಲ್ಲೇ ಅನೌನ್ಸ್ ಮಾಡಲಿದ್ದೇವೆ. ಇದ್ರ ಬಗ್ಗೆ ನಾವು ಗಮನ ಸೆಳೆದ್ವಿ. ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಮ್ಮ ಮಿತ್ರ ಸಂಘಟನೆ ಕೊಟ್ಟಿರುವಂಥದ್ದು ತಾಲೂಕಿನಾದ್ಯಂತ ಪೋಡಿ ಕಾರ್ಯಕ್ರಮ ಅಪೂರ್ಣವಾಗಿದೆ. ಪೋಡಿ ಮುಕ್ತ ಗ್ರಾಮ ಮಾಡುವುದು, ಇದರಲ್ಲಿ ವರ್ಣಾ ಕಾಲುವೆ ದುರಸ್ತಿ ಮತ್ತು ಚಕ್ರಮಿಲಾಂ ಜಮೀನುಗಳ ಪೋಡಿ ಮತ್ತು LRF ಜಮೀನುಗಳ ಅಳತೆ ಮತ್ತು ಪೋಡಿ ಮಾಡುವ ಕಾರ್ಯಕ್ರಮ RTC ಸರಿಪಡಿಸಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯಲು OTC ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಆಗದಂತೆ ಜಾತಿ ಮತ್ತು ಆದಾಯ ಪತ್ರ ನೀಡುವುದು. ಅನ್ನದಾತರ ಹೋರಾಟಕ್ಕೆ, ಮಹಿಳಾ ರೈತ ಸಂಘಟನೆಯ ಹೋರಾಟಕ್ಕೆ